ನೆನಪಿನಂಗಳ ಬಾಲ್ಯದ ಮಸುಕಾದ ಸವಿನೆನಪುಗಳು. ಶಿಶು ವಿಹಾರದ ದಿನಗಳು ಭಾಗ 1. ನಮ್ಮನ್ನು ಪ್ರತಿದಿನ ಶಿಶು ವಿಹಾರಕ್ಕೆ ಅಕ್ಕರೆಯಿಂದ ಕರೆದೊಯ್ದ ಆಯಮ್ಮನನ್ನು ಮರೆಯಲಸಾಧ್ಯ. ಅಲ್ಲಿ ಕಲಿತ ತಾರೆ ಬಿಂದಿಗೆ ನಾ ನೀರಿಗೆ ಹೋಗುವೆ, ತಾರೆ ಬಿಂದಿಗೆ ಯಾ ಎಂಬ ಶಿಶುಗೀತೆಗಳು, ಕಲಿತ ನೃತ್ಯ ಆಹಾ ಇಂದಿಗೂ ಹಸಿ ಹಸಿ ನೆನಪು. ಕಲಿತಂತ ಈ ಗೀತೆ, ನೃತ್ಯಗಳನ್ನು ಅಜ್ಜಿ ಊರಲ್ಲಿ ಪ್ರದರ್ಶಿಸಿದಾಗ ಸಿಕ್ಕ ಆ ಮೆಚ್ಚುಗೆಯ ನೋಟ, ಇನ್ನಷ್ಟು ಕಲಿಯಬೇಕೆಂಬ ಉತ್ಸಾಹ ಮನಸ್ಸಿಗೆ. ಗೆಳತಿಯರೊಂದಿಗೆ ಮನೆಯ ಸುತ್ತ ಮುತ್ತ ಆಡಿದ ಕಣ್ಣಾ ಮುಚ್ಚಾಲೆಯ ಆಟ. ಅಕ್ಕಪಕ್ಕದ ಮನೆಯ ಅಣ್ಣಂದಿರೆಲ್ಲ ಗುಂಪಾಗಿ ಸೇರಿ ಆಡುತ್ತಿದ್ದ ಕೇರಂಬೋರ್ಡ್ ಎಂಬ ಚಮತ್ಕಾರದ ಆಟವನ್ನು ಕಣ್ಣರಳಿಸಿ ನೋಡುತ್ತಿದ್ದ ಆ ದೃಶ್ಯ. ರಾತ್ರಿಯ ಹೊತ್ತು ಅಮ್ಮ ಕರೆಯುವವರೆಗೂ ಮನೆಯ ಮುಂದೆ ದಣಿವಿಲ್ಲದೆ ಗೆಳತಿಯರೊಡನೆ ಆಡಿದ ಹಗ್ಗದಾಟ. ಅಡಿಗೆ ಒಲೆ, ನೀರಿನ ಒಲೆಯ ಬಳಿ ಹೋಗಲು ನನಗೆ ನಿಷಿದ್ಧವಿದ್ದ ದಿನಗಳವು. ನನಗೂ ಕುತೂಹಲ ಆ ಬೆಂಕಿಯ ಬಗ್ಗೆ. ಒಂದು ಸುಡು ಬಿಸಿಲಿನ ದಿನ ಮನೆಯ ಪಕ್ಕದಲ್ಲಿದ್ದ ಬೇಲಿಯ ತಂಗಟೆ ಗಿಡದ ಬುಡಕ್ಕೆ ಗೆಳತಿಯರೊಡಗೂಡಿ ಆಯ್ದು ತಂದ ಪೇಪರ್ ಗುಡ್ಡೆ ಹಾಕಿ, ಯಾರಿಗೂ ಕಾಣದ ಹಾಗೆ ಸ್ನಾನದ ಕೋಣೆಯಿಂದ ಕದ್ದು ತಂದ ಬೆಂಕಿ ಪೊಟ್ಟಣದಿಂದ ಬೆಂಕಿ ಹೊತ್ತಿಸಿದಾಗ ಏನೋ ಸಾಧಿಸಿದ ಸಾರ್ಥಕತೆ. ಧಗ್ಗೆಂದು ಭುಗಿಲೆದ್ದ ಆ ಕೆನ್ನಾಲಿಗೆಗಳನ್ನು ಅಚ್ಚರಿಯಿಂದ ಕಣ್ಣರಳಿಸಿ ನೋಡುತ್ತಾ ನಿಂತಿದ್ದ ನನ್ನನ್ನು ಯಾರೋ ಪಕ್ಕಕ್ಕೆಳೆದದ್ದು. ಅಮ್ಮ ಅಣ್ಣಂದಿರು ಮನೆಯಿಂದ ಓಡಿ ಬಂದು ಆತುರವಾಗಿ ಮನೆಯಿಂದ, ಬಾವಿಯಿಂದ ನೀರು ಸೇದಿ ಬೆಂಕಿಗೆ ನೀರೆರಚಿ ನಂದಿಸುವ ಪರಿ. ಅವರ ಪ್ರಯತ್ನ ಎಲ್ಲವೂ ಅಚ್ಚರಿಯೋ ಅಚ್ಚರಿ. ನಂತರ ಅಮ್ಮ ಈ ಅವಘಡಕ್ಕೆ ಕಾರಣೀಭೂತಳು ನಾನೇ ಎಂದು ನನ್ನ ಮೂಲಕವೇ ತಿಳಿದ ತಕ್ಷಣ ನನ್ನ ಬೆನ್ನಿಗೆ ಬಾಸುಂಡೆ ಬರುವ ಹಾಗೆ ಬಾರಿಸಿದ ಅಮ್ಮ ನಂತರ ಮರುಕದಿಂದ ಅಳುತ್ತಿದ್ದ ನನಗೆ ಚಾಕ್ಲೇಟು ಕೊಳ್ಳಲು ಕಾಸು ಕೊಟ್ಟರು. ಮುಂದುವರಿಯುವುದು ಗಂಗಾ.